ಗುರುಗಳು ನಮಸ್ಕಾರ. ಆಚಾರ್ಯ ಹರಿ सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं धेजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये व्यस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यान् उपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇವತ್ತಿನ ದಿವಸ 29ನೆಯ ಸುಧಾಮೂಲ. ಇಲ್ಲಿ ಬರುವಂತ ಅನುವ್ಯಾಖ್ಯಾನ ಶ್ಲೋಕ ನೋಡೋಣ. 29ನೇ ಸುಧಾಮೂಲ. ಇತಿ ಮುಖ್ಯತಯಾ ಶೇಷ ಗತಿ ಸಾಮಾನ್ಯವಿತ್ ಪ್ರಭು ಪ್ರತಿಜಗ್ನೇ ದೃಢಂ ಯಸ್ಮಾತ್ ದೇವಾನಾಂ ಅಪಿ ಪೂರ್ಯತೆ ಅಂತ. ಇದರ ವಿವರಣೆಯನ್ನು ಮಾಡ್ತಾ ಜಯತೀರ್ಥರು ಮೊದಲಿಗೆ ಈಗ ಇಲ್ಲಿವರೆಗೆ ಬಂದ ಪ್ರಸಂಗ ಏನು, ಓಂ ಗತಿ ಸಾಮಾನ್ಯಾತ್ ಓಂ ಅಂತ ಒಂದು ಬ್ರಹ್ಮಸೂತ್ರ ಬಂತು. ಬ್ರಹ್ಮಸೂತ್ರದ ಅರ್ಥ ಏನು ಅಂತ ವಿಚಾರ ಮಾಡಿದ್ರು. ವಿಚಾರ ಮಾಡಿದಾಗ ಎಲ್ಲಾ ವೇದ ರಾಶಿಗಳು ಒಂದೇ ಅರ್ಥ ತಿಳಿಸೋದು ಅಂತ ಗೊತ್ತಾಗ್ಬೇಕು. ಇದು ಯಾರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ?
ಇದು ಸೂತ್ರ ಬರದ ವೇದವ್ಯಾಸರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಹೊರತು ಮನುಷ್ಯರಿಗಾಗಲ್ಲ. ಮನುಷ್ಯರಿಗೆ ಏನಾಗ್ಬೋದು, ಒಂದ್ 4-5 ಶಾಖೆಗಳನ್ನ ಬ್ರಹ್ಮಸೂತ್ರ ತೀರ್ಮಾನ ಮಾಡ್ಕೊಟ್ಟಿರೋದ್ರಿಂದ ಇನ್ ಬೇರೆ ಎಲ್ಲಾ ಶಾಖೆಗಳು ನಮಗ್ ಗೊತ್ತಿಲ್ಲದೆ ಇದ್ರು ಅದ್ ಹೇಳೋ ಅರ್ಥ ಇದೆ ಅಂತ. ದೇವರ ಬಗ್ಗೆನೇ ಹೇಳೋದು, ಅವನೇ ಸಕಲ ಕಲ್ಯಾಣ ಕೂಡ ಪರಿಪೂರ್ಣ ನಿರ್ದೋಷ 2 ಈ ಅಂಶಗಳನ್ನ ತಿಳಿಸೋದು ಸಕಲ ವೇದ ರಾಶಿ ಅಂತ ನಾವು ಅನುಮಾನ ಮಾಡ್ಬೇಕು. ಓಂ ಗತಿ ಸಾಮಾನ್ಯಾತ್ ಏನು ಸೂತ್ರ ಬಂತು, ಆ ಸೂತ್ರದಲ್ಲಿ ಗತಿ ಸಾಮಾನ್ಯ ಅನುಮಾನ ಮಾಡ್ಬೇಕು ಅಂತ ಅರ್ಥ. ಓಂ ಗತಿ ಸಾಮಾನ್ಯಾತ್ ಓಂ ಅನ್ನೋಲ್ಲಿ ಎಲ್ಲ ವೇದಾಂತಗಳಿಂದ, ಎಲ್ಲ ವೇದರಾಶಿಗಳಿಂದ ಬರುವಂತಹ ಗತಿ ಅಂದ್ರೆ ಜ್ಞಾನ ಸಾಮಾನ್ಯ ಒಂದೇ ತರ ಇರುತ್ತೆ ಅಂತ ಅನುಮಾನ ಮಾಡೋದು ಅಂತ ನಮ್ಮ ಪ್ರಕಾರ. ಆದ್ರೆ ಸೂತ್ರಕಾರರಿಗೆ ಸಮಸ್ಯೆ ಇಲ್ಲ. ಅವರು ಸಾಕ್ಷಾತ್ ಎಲ್ಲ ವೇದ ವಾಕ್ಯಗಳನ್ನು ಕಂಡಿದ್ದಾರೆ, ಅಂದ್ರೆ ಗೊತ್ತಿದೆ ಅವ್ರಿಗೆ. ವೇದರಾಶಿ ಅನಂತ ನಿಜ, ಅನಂತ ವೇದಗಳನ್ನು ತಿಳ್ಕೊಂಡಿದ್ದಾರೆ ವೇದವ್ಯಾಸರು. ಇದರಲ್ಲಿ ಯಾವ ಅರ್ಥ ಚೆನ್ನಾಗಿದೆ ಅಂತ ವಿಚಾರ ಮಾಡ್ತಾರೆ. 2 ಅರ್ಥ ಬರೆದ್ರು, ಯಾವ ಅರ್ಥ ಚೆನ್ನಾಗಿದೆ, ಅದು ಬೇರೆ ಒಂದು ಅರ್ಥ ಹೇಳಿದ್ರಲ್ಲ ಈಗ ತಾನೆ, ಆ ಬೇರೆ ಅರ್ಥನೇ ಚೆನ್ನಾಗಿದೆ, ಹಿಂದಿನ ಅರ್ಥ ಬಿಟ್ಬಿಡೋಣ, ಈ ಅರ್ಥನೇ ಚೆನ್ನಾಗಿದೆ ಅಂತ. ಯಾವುದು? ಅನ್ಯೋಪ್ಯಲ್ಪಮತಿ ಶಾಖ ಅಂತ. ಯಾರು ತುಂಬಾ ಜಡ ಬುದ್ಧಿ, ತುಂಬಾ ಕಡಿಮೆ ಬುದ್ಧಿ ಇರೋನು ಇರ್ತಾನೋ, ಮಂದ ಬುದ್ಧಿ ಅಂದ್ರೆ ಮನುಷ್ಯರು, ಅವರಿಗೆ ಈ ದೇವರು ತಾನು ಒಂದಿಷ್ಟು ಶಾಖೆಗಳನ್ನ ತೋರಿಸಿ, ನೋಡಿ ಇಂತಿಂತ ವೇದದ ಶಾಖೆಗಳಲ್ಲಿ ದೇವರ ಬಗ್ಗೆನೆ ತಿಳಿಸಿದ್ದಾರೆ ಅಂತ ಹೇಳಿಕೊಟ್ಟಾಗ ನಮಗೆ ಯಾವ ಯಾವ ಶಾಖೆಗಳಲ್ಲಿ ಗೊಂದಲ ಇದೆ, ಇದು ಯಾರ ಬಗ್ಗೆ ಹೇಳ್ತಾ ಇದೆ ಈ ವೇದದ ಶಾಖೆ ಅಂತ, ಆಗ ಆ ಶಾಖೆಗಳ ಬಗ್ಗೆ ಗೊಂದಲ ಆಗಲ್ಲ. ಯಾಕೆ ಬ್ರಹ್ಮಸೂತ್ರ ವೇದವ್ಯಾಸರು ಹೇಳ್ಕೊಟ್ಟಿದ್ದಾರೆ ಈ ಶಾಖೆಗಳಿಗೆ ದೇವರೇ ಅರ್ಥ. ಅದು ದೇವರು ಅಂದ್ರೆ ಯಾವ ರೀತಿ, ಯಾವುದೇ ದೋಷಗಳಿಲ್ಲ, ಎಲ್ಲ ಗುಣಗಳು ಇದೆ ಅವನಲ್ಲಿ, ಸದ್ಗುಣಗಳು. ಈ ರೀತಿಯ ದೇವರ ಪರಿಚಯವನ್ನ ಮಾಡಿಸ್ಕೊಟ್ಟಾಗ 4-5 ಶಾಖೆಗಳನ್ನ ತಿಳಿದ ಒಬ್ಬ ಮಂದ ಬುದ್ಧಿ ವ್ಯಕ್ತಿ ಮಿಕ್ಕಿದ ಶಾಖೆಗಳಿಗೂ ಹಾಗೇ ತಿಳ್ಕೊಳ್ತಾನೆ ಅನ್ನೋ ಅರ್ಥ ಏನ್ ಬಂತು, ಈ ಅರ್ಥ ಚೆನ್ನಾಗಿದೆ, ಇದು ಇಟ್ಕೊಳ್ಳೋಣ. ಯಾಕೆ? ನಮ್ಗೆ ಬ್ರಹ್ಮಸೂತ್ರ ಓದಬೇಕಾಗಿದ್ ಯಾರು? ಮನುಷ್ಯರು ಕಡಿಮೆ ಬುದ್ಧಿ ಇರೋರು. ಅದ್ರಲ್ಲಿ ನೀವು ಇದು ಸಾಧ್ಯನೇ ಇಲ್ಲ, ವೇದರಾಶಿಗಳಿಗೆ ಇಷ್ಟೆಲ್ಲ ವೇದರಾಶಿಗಳಿಗೆ ಒಂದೇ ಅರ್ಥ ತಿಳ್ಕೊಳ್ಬೇಕು ಅಂದ್ರೆ ಯಾರು ಬರಲ್ಲ, ಮುಂದ್ ಓದಲ್ಲ. ಶ್ರೋತೃ ಪ್ರತ್ಯಯನ ಆಗಲ್ಲ ಅಂತ. ಶ್ರೋತೃ ಅಂದ್ರೆ ಕೇಳೋನು, ಪಾಠ ಕೇಳೋನು, ಪ್ರವಚನ ಕೇಳೋನು ಶ್ರೋತೃ. ಆ ಶ್ರೋತೃ ಪ್ರತ್ಯಾಯನ ಅಂಗತ್ವ. ಆ ಶ್ರೋತೃವಿಗೆ ಬುದ್ಧಿ ಬರ್ಬೇಕಲ್ಲ, ಹೌದು ನಾನು ಇದನ್ನ ಓದ್ಬೇಕು, ಇದನ್ನ ಓದಿ ನಾನು ಸಾಧನೆ ಮಾಡ್ಬೇಕು. ಇದು ಯಾವಾಗ ಸಾಧ್ಯ? ಮೊದಲನೇ ಅರ್ಥ ಹೇಳಿದ್ರೆ ಯಾರು ಓದೋದೇ ಇಲ್ಲ, ಬರೋದೇ ಇಲ್ಲ ಇಲ್ಲಿ ಶಾಸ್ತ್ರಕ್ಕೆ. ಯಾಕೆ ಬರಲ್ಲ ಅಂದ್ರೆ ಮೊದಲನೇ ಅರ್ಥ ಏನು, ಅದು ಸೂತ್ರಕಾರ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಸೂತ್ರಕಾರರು ಮಾತ್ರ ಎಲ್ಲ ವೇದರಾಶಿಗಳನ್ನ ನೋಡಿದವರು ಕೇಳಿದವರು, ಅವರಿಗೆ ಮಾತ್ರ ಕೇಳಿದ್ದು ಅಂತ ಇಲ್ವೇ ಇಲ್ಲ, ನೋಡಿದ್ದಷ್ಟೇ ವೇದವ್ಯಾಸರು. ಹಾಗೆ ಅಂದ್ರೆ ಅಷ್ಟು ವೇದವಾಕ್ಯಗಳ ಸಾಕ್ಷಾತ್ಕಾರ ಅವರಿಗೆ. ಅದನ್ನ ವೇದವ್ಯಾಸರು ತಾವು ಸೂತ್ರಕಾರ ಬರೆದ್ರು, ಅವರಿಗೆ ವೇದದಿಂದ ಏನು ದಾನ ಬಂದಿದೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಪ್ರತಿಯೊಂದು ವೇದ ವಾಕ್ಯ ಏನು ಹೇಳುತ್ತೆ ಅಂತ. ಮಿಕ್ಕಿದವ್ರ ಕಥೆ ಏನು, ಆ ಅರ್ಥ ಹೇಳಿದ್ರೆ ಯಾರು ಓದ್ಲಿಕ್ಕೆ ಬರೋಲ್ಲ. ಹಾಗಾದ್ರೆ ಶ್ರೋತೃ ಪ್ರತ್ಯಾಯನಾಂಗ ಅಲ್ಲ, ಶ್ರೋತೃಗಳು ಮೋಕ್ಷ ಪಡಿಬೇಕು, ಅದಕ್ಕೆ ಬ್ರಹ್ಮಸೂತ್ರಗಳ ಜ್ಞಾನ ಬೇಕು, ವೇದಾರ್ಥ ಏನು ಅಂತ ತಿಳಿಬೇಕು, ಸಾಧನೆ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ 2ನೇ ಅರ್ಥ ಚೆನ್ನಾಗಿದೆ ನೋಡಿ. ಅದಕ್ಕೆ ಇದವೇ ವಾಸ್ತು ಸೂತ್ರ ವ್ಯಾಖ್ಯಾನಂ. ಜಯತೀರ್ಥರು ಹೇಳ್ತಾರೆ ಇದೇ ಸೂತ್ರ ವ್ಯಾಖ್ಯಾನ ಆಗ್ಲಿ. ಯಾಕೆ? ಶ್ರೋತೃ ಪ್ರತ್ಯಾಯನ ಅಂಗತ್ವಾತ್. ಶ್ರೋತೃ ಪ್ರತ್ಯಾಯನ ಅಂಗತ್ವಾತ್ ಅಂದ್ರೆ ಕೇಳೋರಿಗೆ ಜ್ಞಾನ ಬರಲಿಕ್ಕೆ ಒಂದು ಕಾರಣ, ಚೆನ್ನಾಗಿದೆ ಅರ್ಥ ಅಂತ. ಅದ ಇದೇ ಇರ್ಲಿ. ಪೂರಂ ಆ ಹಿಂದಿಂದ ಬೇಡ, ಅದರ ಕತೆಗೆ ಹೋಗೋದು ಬೇಡ, ಹಿಂದಿನ ಸೂತ್ರದ ಅರ್ಥ ಬೇಡ ನಮ್ಗೆ. ಅಂದ್ರೆ ಇದೇ ಸೂತ್ರಕ್ಕೆ ಹಿಂದಿನ ವ್ಯಾಖ್ಯಾನ ಬೇಡ ಅರ್ಥ. ಯಾಕೆ? ಶಂಕಾ ನಿರಾಸ ಹೇತುತ್ವ. ಬಂದಿರೋ ಶಂಕೆಗೆ ಪರಿಹಾರನೇ ಇಲ್ಲ. ನಾವು ಆಕ್ಷೇಪ ಮಾಡಿದ್ವಿ, ಮನುಷ್ಯರಿಗೆ ಕಡಿಮೆ ಆಯುಷ್ಯ, ಕಡಿಮೆ ಬುದ್ಧಿ, ವೇದಗಳು ಅನಂತ ಜಾಸ್ತಿ ಇದೆ. ಜಾಸ್ತಿ ಇರೋ ವೇದ ರಾಶಿಗಳು, ಜಾಸ್ತಿ ಇದ್ದ ಇರೋ ಅನಂತ ಅನ್ನೋ ಶಬ್ದ ಅದಕ್ಕೆ ಬಳಸೋದು, ಲೆಕ್ಕ ಇಲ್ಲ ಅದಕ್ಕೆ. ಅಂಥ ವೇದಗಳನ್ನ ಸ್ವಲ್ಪನೇ ಮಿತಿ ಇರುವಂತ ಆಯುಷ್ಯವನ್ನ ಪಡೆದ ಈ ಮನುಷ್ಯರಲ್ಲಿ, ಅದರಲ್ಲೂ ಸ್ವಲ್ಪ ಬುದ್ಧಿ ಇರುವಂತಹ ಮನುಷ್ಯರು ಬೇರೆ ಆಗಿದ್ದಾರೆ. ಇಂಥವರು ಅನಂತ ವೇದ ರಾಶಿಗಳನ್ನ ಅರ್ಥೈಸ್ಕೊಳ್ಳೋದು ಅಂದ್ರೆ ಅದ ಸಾಧ್ಯ. ಆದ್ರಿಂದ ಅಲ್ಲಿ ಆಕ್ಷೇಪ ಬಂತು, ಬೇಡವೇ ಬೇಡ, ಯಾವುದೇ ಒಂದು ಶಾಸ್ತ್ರ, ವೇದ ರೂಪವಾದ ಶಾಸ್ತ್ರ ಏನ್ ಹೇಳ್ತಾ ಇದೇನೋ ಅದಕ್ಕೆ ಹೋಗೋದೇ ಬೇಡ ನಾವ್ ಹತ್ರಕ್ಕೆ ಅಂತ ಆಗ್ಬಿಡತ್ತೆ. ಅದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಬರ್ಲಿಲ್ಲ ಅಂತ ಆಗತ್ತೆ. ಅದಕ್ಕೋಸ್ಕರ ಏನ್ ಹೇಳ್ಬೇಕು ಅಂದ್ರೆ, ನಹಿ ಸೂತ್ರಕಾರ ಸರ್ವಜ್ಞತ್ವ ಸರ್ವ ವೇದಗತಗತಿ ಸಾಮಾನ್ಯಂ ವೇತ್ತಿ ತೇತಾವತ ಅನ್ಯೇಷಾಂ ಶಂಕಾ ನಿವರ್ತತೆ.
ಜಯತೀರ್ಥ ಎಂತ ಮಾತು ಹೇಳ್ತಾರೆ ನೋಡಿ. ಅಂದ್ರೆ ಪೂರ್ವ ಪಕ್ಷಿ ಎಲ್ಲ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದಾರೆ, ಅವ್ರ ಸಿದ್ಧಾಂತ ಅಲ್ಲ. ಅಲ್ಲ, ಸೂತ್ರಕಾರರೇನೋ ತುಂಬಾ ತಿಳ್ಕೊಂಡಿರೋರು, ಸರ್ವಜ್ಞರು, ಅವ್ರಿಗೇನೋ ಎಲ್ಲಾ ವೇದದಲ್ಲಿರುವಂತಹ ರಹಸ್ಯ ಪ್ರಮೇಯ ಅರ್ಥ ಆಯ್ತು. ಅವ್ರಿಗೆ ಅರ್ಥ ಆಗಿದ್ದಕ್ಕೆ ನಮ್ ಕಥೆ ಏನು? ಅವ್ರಿಗೆ ಅರ್ಥ ಆಯ್ತು ನಿಜ, ಅವ್ರು ಓದ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಬರುತ್ತೆ ನಿಜ. ನಮ್ ಕಥೆ ಏನು? ನಮಗೆ ಇದರಿಂದ ಏನು ಉಪಯೋಗ ಇಲ್ಲ ಅಂತ ಅನ್ಸದ್ಮೇಲೆ ನಾವ್ ಯಾಕೆ ಪ್ರವೃತ್ತಿ ಮಾಡ್ತೀವಿ? ಅದು ನಮಗೆ ಬಂದಿರೋಂತಹ ಈ ಆಕ್ಷೇಪಕ್ಕೆ ಉತ್ತರ ಸಿಗ್ಲಿಲ್ಲ. ಯಾವ ಆಕ್ಷೇಪ? ಹಿಂದಿನ ಪಾಠಗಳನ್ನ ನಾವು ನೆನಪಿಸ್ಕೊಳ್ಬೇಕೆಲ್ಲ. ಮತ್ತೆ ಅದೇ ವಿಸ್ತಾರ ಮಾಡ್ಲಿಕ್ಕೆ ಹೋಗಲ್ಲ ಅದನ್ ಬಗ್ಗೆ. ಅಂತೂ ಸರಳವಾಗಿ ಏನು, ಅಲ್ಪಮತಿ, ಜಡಬುದ್ಧಿ, ಕಡಿಮೆ ಬುದ್ಧಿ, ಕಡಿಮೆ ಆಯುಷ್ಯ, ವೇದರಾಶಿ ಅನಂತ, ಅದರಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಬಂತ ಹಿಂದೆ. ವೇದ ವಾಕ್ಯಗಳೇ ಯಾವ್ದ್ಯಾವ್ದು ನಮಗ್ ಗೊತ್ತಿಲ್ಲ, ಇನ್ನು ಅದ್ರ ಅರ್ಥ ಅಂತೂ ದೂರ, ನಮ್ಮ ಹತ್ರನೂ ಅದು ಸಿಗಲ್ಲ. ನಮಗ್ ಗೊತ್ತಿರೋ ವೇದವಾಕ್ಯನೇ ಒಂದಿಷ್ಟು, ಗೊತ್ತಿಲ್ಲದೆ ಇರೋದು ಬೇಕಾದಷ್ಟಿದೆ. ಅದಕ್ಕೆ ಅರ್ಥ ಏನು ಅಂತ ಯಾರಿಗ್ ಹೇಳಲಿಕ್ ಸಾಧ್ಯ? ವೇದವ್ಯಾಸರು ಹೇಳಲಿಕ್ಕೆ ಸಾಧ್ಯ, ಯಾಕೆ ಸರ್ವಜ್ಞರು. ಆವಾಗ ಈ ತರ ಪ್ರಶ್ನೆ ಬಂದಾಗ ಅದು ನಾವ್ ಎಷ್ಟೋ ಸರಿ ಹೇಳೋದಿದೆ, ದೊಡ್ಡವರು ಅವ್ರೇನೋ ಓದ್ಕೊಂಡಿದ್ದಾರೆ ಸರಿ, ಅವ್ರಿಗೆಲ್ಲಾ ಗೊತ್ತು, ನಮ್ಗೇನ್ ಅದರಿಂದ ಉಪಯೋಗ, ನಮ್ಗೇನ್ ಅರ್ಥ ಆಗ್ತಾ ಇಲ್ಲ, ನಾವು ಬೇಡವೇ ಬೇಡ ಅಂತ ಓಡೋಗ್ಬಿಡ್ತೇವೆ, ಬೇಡವೇ ಬೇಡ ಅಂತ. ಹಾಗೆ ಮಾಡ್ಕೊಂಡ್ರೆ ಸಾಧನೆ ಹೇಗಾಗ್ಲಿಕ್ಕೆ ಸಾಧ್ಯ? ಸಾಧನಾ ಮಾರ್ಗಕ್ಕೆ ಬರ್ಬೇಕಲ್ಲ. ಸಾಧನಾ ಮಾರ್ಗಕ್ಕೆ ಬರ್ಬೇಕು ಅಂದ್ರೆ ಕೇಳೋರ್ಗೆ ಒಂದಿಷ್ಟಾದ್ರೂ ಕೂಡ ಅರ್ಥ ಆಗ್ಬೇಕು. ಅರ್ಥ ಆಗದಿದ್ರೆ ಏನೋ ಉಪಯೋಗನೇ ಆಗಲ್ಲ. ಇಲ್ಲ, ಒಂದ್ ದಿವ್ಸ ಅರ್ಥ ಆಗತ್ತೆ ಅಂತನಾದ್ರೂ ಕೂತ್ಕೊಂಡ್ ಕೇಳಿದ್ರೆ ಒಂದ್ ಅರ್ಥ ಆಗತ್ತೆ ಖಂಡಿತ. ನಹಿ ಸೂತ್ರಕಾರ ಸರ್ವಜ್ಞತ್ವ, ಅವರು ತುಂಬಾ ತಿಳ್ಕೊಂಡಿದ್ದಾರೆ, ಸರ್ವಜ್ಞರು, ಅವ್ರಿಗೆ ಅರ್ಥ ಆಗಿದೆ ನಮ್ ಕತೆ, ನಮಗ್ ಅದ್ ಬೇಡ, ನಮ್ ಪ್ರಶ್ನೆಗೆ ಅದು ಉತ್ತರ ಆಗ್ಲಿಲ್ಲ. ನಮ್ ಪ್ರಶ್ನೆ ಇದ್ದದ್ ನಮ್ ಬಗ್ಗೆ, ನಮಗಾಗತ್ತಾ ಇಲ್ವಾ? ಅನಂತ ವೇದ ರಾಶಿಗಳಿದೆ, ತೀರ್ಮಾನ ಮಾಡ್ಕೊಳ್ಳೋದು ಹೇಗೆ? ನಿಮಗಾಗಲ್ಲ, ಅದು ಸೂತ್ರಕಾರಗ್ ಮಾತ್ರ ಅಂದ್ರೆ ಸರಿ ಆಯ್ತು, ನಾವು ವಾಪಸ್ ಹೋಗ್ತೀವಿ ಅಂತ ವಾಪಸ್ ಹೋಗ್ತಾರೆ. ಅದರಿಂದ ಹೇಗೆ ಇದು ಪ್ರಶ್ನೆಗಳಿಗೆ ಏನ್ ಉತ್ತರ ಹೇಳ್ಬೇಕು? ಅದರಿಂದ ನಿಜವಾಗಿ ಓಂ ಗತಿ ಸಾಮಾನ್ಯಾದ್ವೋಂ ಅನ್ನೋ ಬ್ರಹ್ಮಸೂತ್ರಕ್ಕೆ ಏನ್ ಅರ್ಥ ಹೇಳ್ಬೇಕು ಅಂತ ಬಂದಾಗ ಎರಡೂ ಅರ್ಥ ಸರಿನೇ. ಬ್ರಹ್ಮಸೂತ್ರಕ್ಕೆ ಎರಡೂ ಅರ್ಥ ಸರಿ ಆದ್ರೆ ಒಂದ್ ಅರ್ಥ ತಗೊಂಡ್ರೆ ಎಲ್ಲ ಓದೋರು ಹಿಂದೋಗ್ಬಿಡ್ತಾರೆ, ಯಾರು ಮುಂದ್ ಬರಲ್ವಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ, ಇಲ್ಲಿ ಓಂ ಗತಿ ಸಾಮಾನ್ಯಾದ್ವೋಂ ಅಂತ ವೇದವ್ಯಾಸರು ಯಾಕೆ ಪ್ರತಿಜ್ಞೆ ಮಾಡೋ ರೀತಿಯಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ಬರೀ ಮನುಷ್ಯಗಷ್ಟೇ ಅಲ್ಲ. ಈಗ ನಮ್ಮ ಭಾವನೆ ಏನಂದ್ರೆ ಕೇವಲ ವೇದವ್ಯಾಸರು ಮನುಷ್ಯರಿಗೋಸ್ಕರ ಬರ್ದಿದ್ದಾರೆ ಅಂತ, ಹಾಗೇನಲ್ಲ. ಬ್ರಹ್ಮಸೂತ್ರ ಯಾರಿಗ್ ಬರ್ದಿದ್ದು ಅಂತ ಈ ಪ್ರಶ್ನೆ. ಸಕಲ ವೇದದ ಅರ್ಥ ನಿರ್ಣಯ ಮಾಡ್ಕೊಳ್ಬೇಕಾಗಿದ್ ಯಾರು? ಎಲ್ರೂ ಮಾಡ್ಕೊಳ್ಬೇಕು. ದೇವತೆಗಳು ಮಾಡ್ಕೊಳ್ಬೇಕು, ಮನುಷ್ಯರು ಮಾಡ್ಕೊಳ್ಬೇಕು, ಸಾತ್ವಿಕರಾದವರು, ಯಾರು ಮೋಕ್ಷ ಬೇಕು ಅಂತ ಬಯಕೆ ಇದೆ ಅಂತವ್ರು ಎಲ್ರೂ ಮಾಡ್ಕೊಳ್ಳೇಬೇಕು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ವೇದವ್ಯಾಸರು ಇತಿ ಮುಖ್ಯತಯ ಅಂದ್ರೆ ಅನುಮಾನದಿಂದಲ್ಲ, ಬೇರೆ ಪ್ರಮಾಣದಿಂದಲ್ಲ, ವೇದದಿಂದಲೇ ಸರಿಯಾಗಿ ತಿಳ್ಕೊಂಡವ್ರವರು. ಅಶೇಷ ಗತಿ ಸಾಮಾನ್ಯವಿತ, ಪ್ರತಿ ಒಂದು ವೇದವಾಕ್ಯ ಏನ್ ಹೇಳತ್ತೆ ಅಂತ ಗೊತ್ತಿದೆ ಅವ್ರಿಗೆ. ಪ್ರತಿ ವೇದವಾಕ್ಯ ಯಾವುದು ಅಂತ ಗೊತ್ತು, ಆ ವೇದವಾಕ್ಯದ ಅರ್ಥ ಏನು ಅಂತ ಗೊತ್ತು, ಅಷ್ಟು ಜ್ಞಾನ ಇದೆ ವೇದವ್ಯಾಸರಿಗೆ. ನಮ್ ತರ ಅಲ್ಲ, ನಮಗೊಂದು 4-5 ಗ್ರಂಥ ಓದಿದ ಕೂಡ್ಲೆ ಇನ್ ಮಿಕ್ಕಿದ ಗ್ರಂಥ ಎಲ್ಲ ಹೀಗೆ ಹೇಳತ್ತೆ ಅಂತ ಅನುಮಾನ ಮಾಡ್ಕೊಡೋರು. ಇದು ಉಪಯೋಗ ಇಲ್ಲ. ಈ 37 ಗ್ರಂಥ ಇತ್ತ ಸರ್ವಮೂಲ, 37 ಓದಿರ್ಬೇಕು ಅವ್ನು. 37 ಓದಿದ್ರೆ ಆಗ ಅದು ತಾತ್ಪರ್ಯ ಏನು, ಮಧ್ವಾಚಾರ್ಯ ಅರ್ಥ ಏನು, ಮಧ್ವಾಚಾರ್ಯ ದೃಷ್ಟಿ ಏನು? ಮಧ್ವಾಚಾರ್ಯ ದೃಷ್ಟಿ ಇಷ್ಟು: ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹ. ನಾರಾಯಣ ಯಾವುದೇ ದೋಷಗಳನ್ನು ಹೊಂದಿಲ್ಲ, ಎಲ್ಲಾ ಗುಣಗಳನ್ನು ಕೂಡಿದ, ಸಕಲ ಸದ್ಗುಣಗಳಿಂದ. ಇಷ್ಟ ಅರ್ಥ. ಇವನು ಸುಮ್ನೆ ಹಾಗೆ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆಯಾ? ನಾವು ಹಿಂಗೆ ಅರ್ಥ ಹೇಳೋದ್ರ ಅಭಿಪ್ರಾಯ ಏನು? 37 ಗ್ರಂಥ ಓದಿಲ್ದೇ ಇದ್ರು ಓದಿರೋ ಒಂದು 10 ಗ್ರಂಥದಲ್ಲಿ ಸರ್ವಮೂಲದಲ್ಲಿ ಆಚಾರ್ಯರು ಮತ್ ಇದೇ ವಿಷಯ ಹೇಳ್ತಾರೆ. ಮತ್ತೆ ಇನ್ನು ಮಿಕ್ಕಿದ ಗ್ರಂಥದಲ್ಲಿ ಏನ್ ಹೇಳಿರ್ತಾರೆ ಅದೇ ಹೇಳಿರ್ತಾರೆ. ಆದ್ರಿಂದ ಇಡೀ ಸರ್ವಮೂಲದಲ್ಲಿ ಇದನ್ನೇ ಹೇಳಿರ್ತಾರೆ ಅಷ್ಟೇ. ಹೇಳಿ ಮುಗಿಸ್ಬಿಟ್ಟು ಹೋದ್ರೆ ಇದಕ್ಕೇನಂತಾರೆ? ಇವನು ಸರ್ವಜ್ಞ ಅಲ್ಲ, ನಿಜವಾಗಿ ಎಲ್ಲ ಗೊತ್ತಿಲ್ಲ ಅವನಿಗೆ. ಅವನು ಗೊತ್ತಿದ್ದ 10 ಗ್ರಂಥ, ಆದ್ರೆ ಅವರೇ ಮಾಡಿದ ಇನ್ ಮಿಕ್ಕಿದ ಗ್ರಂಥ 10 ಗ್ರಂಥಲ್ಲಿ ಏನ್ ಬಂದಿರತ್ತೆ ಅಷ್ಟೇ ಬಂದಿರತ್ತೆ ಅಂತ ಅನುಮಾನ ಮಾಡ್ತಾ ಇದ್ದಾನೆ. ಹೀಗೆ ವೇದದ ಕಥೆ, ವೇದದ ವಿಷಯಲ್ಲೂ ನಮ್ ಕಥೆ ಹೀಗೆ. ಓದಿರೋ ಒಂದಿಷ್ಟು ಭಾಗ, ಅದ್ರಲ್ಲಿ ನಾವು ತಿಳ್ಕೊಂಡಿರೋದು ಹೀಗೆ, ಬೇರೆದನ್ನು ಹೀಗೆ ಅಂತ ತೀರ್ಮಾನ ಮಾಡ್ಬಿಡೋದು. ಇದು ಹೇಗ್ ಸುಮ್ನೆ ಮಾಡ್ತಾ ಇಲ್ಲ, ಬ್ರಹ್ಮಸೂತ್ರದ ಸಹಕಾರ ಇದೆ. ಆದ್ರೆ ವೇದವ್ಯಾಸರಿಗೆ ಹಾಗಲ್ಲ. ಈ 37 ಸರ್ವಮೂಲ ಗ್ರಂಥ ಒಬ್ಬ ಓದಿದ್ದಾನೆ, 37 ಗ್ರಂಥ ಆವೃತ್ತಿ ಮಾಡಿದ್ದಾನೆ, ಒಂದ್ಸರಿ ನೋಡಿದಾನೆ ಎಲ್ಲ. ನೋಡಿ ಆದ್ಮೇಲೆ ಅವ್ನು ಒಂದ್ ಗ್ರಂಥ ಹೇಳ್ಬೇಕಾದ್ರೆ ಇದಕ್ಕೆ ಈ ಅರ್ಥ ಅಂತ ಹೇಳಿದ್ರೆ ಹೌದು, ಅವನೆಲ್ಲ ತಿಳ್ಕೊಂಡು ಹೇಳ್ತಾ ಇದ್ದಾನೆ, ಎಲ್ಲ ಗೊತ್ತಿದೆ. ಹಾಗೆ ವೇದವ್ಯಾಸರಿಗೆ ಪ್ರತ್ಯಕ್ಷ ಪ್ರತಿ ಒಂದು ಪಂಕ್ತಿ ವೇದವಾಕ್ಯಗಳು ಗೊತ್ತಿದೆ. ಆ ವೇದವಾಕ್ಯಗಳ ಅನಂತ ವೇದವಾಕ್ಯಗಳು ಗೊತ್ತಿದೆ, ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಆದ್ರಿಂದ ಅವರು ಮುಖ್ಯತೆಯ ಅಶೇಷ ಗತಿ ಸಾಮಾನ್ಯವಿತ್, ಅಂಥ ಎಲ್ಲ ವೇದವಾಕ್ಯಗಳ ಗತಿ, ಅದರಿಂದ ಬರೋ ಜ್ಞಾನ ಎಂಥದ್ದು
ಅನ್ನೋದನ್ನ ಮುಖ್ಯವಾಗಿ ಯಾವುದೇ ಬೇರೆ ಪ್ರಮಾಣದ ಅಪೇಕ್ಷೆ ಇಲ್ಲದೇನೆ ತಿಳ್ಕೊಂಡಿರೋರು ಅಂದ್ರೆ ಪ್ರಭು ಸರ್ವ ಸಮರ್ಥನಾದ ವೇದವ್ಯಾಸರು ಮಾತ್ರ. ಅವರು ಪ್ರತಿಜಜ್ಞೆ ದೃಢಂ ಪ್ರತಿಜ್ಞೆ ಮಾಡಿದ್ದಾರೆ. ಯಾಕೆ ಪ್ರತಿಜ್ಞೆ? ಯಾರಗ್ ಪ್ರತಿಜ್ಞೆ? ಇದು ವೇದವ್ಯಾಸರು ತಿಳ್ಕೊಂಡು ಹೀಗೆ ಹೇಳ್ಬಿಟ್ಟಿದ್ದಾರೆ. ಏನಂತ? ಇದು ವೇದದ ಅರ್ಥ ಅಷ್ಟೇ. ಇದು ಯಾಕೆ ಅಂದ್ರೆ ಯಸ್ಮಾತ್ ದೇವಾನಾಮಭಿಪೂರ್ಯತೆ, ದೇವತೆಗಳಿಗೂ ಕೂಡ ಇರುವಂತಹ ಶಂಕೆಗೆ ಪರಿಹಾರ ಸಿಗತ್ತೆ. ಆದ್ರಿಂದ ಗತಿ ಸಾಮಾನ್ಯ ಅಂತ ಸೂತ್ರ ಬರೆದ್ರು ವೇದವ್ಯಾಸರು. ಹಾಗಾದ್ರೆ ದೇವತೆಗಳಿಗೂ ಒಂದು ಪ್ರಯೋಜನ ಇದೆ ಅಂತ ಆಯ್ತು. ಬರೀ ಮನುಷ್ಯರಿಗಲ್ಲ, ದೇವತೆಗಳಿಗೋಸ್ಕರನೂ ಬೇಕು. ಯಾಕೆ? ದೇವತೆಗಳು ಉತ್ತಮ ಅಧಿಕಾರಿಗಳು, ಋಷಿ ಮುನಿಗಳೆಲ್ಲ ಮಧ್ಯಮಾಧಿಕಾರಿಗಳು, ಅಧಮಾಧಿಕಾರಿ ಯಾರು? ಮನುಷ್ಯರೇ ಕೊನೆಗೆ ಬರೋದು. ಅಂತೂ ದೇವಾನಾಂ ಇತಿ ಉತ್ತಮ ಅಧಿಕಾರಿಣಾಂ, ಅಂತೂ ಉತ್ತಮಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಪೂರ್ಯತೆ, ಆ ಶಂಕೆಗೆ ಪರಿಹಾರ ಸಿಗತ್ತೆ ಅಂತ ಅದರ ಅಭಿಪ್ರಾಯ ಮುಂದ್ಬಿಡಿಸ್ತಾರೆ. ಈಗ ಸುಧಾ ಪಂಕ್ತಿಗಳಲ್ಲೇ ಅದನ್ನ ನೋಡೋಣ. ಯೇ ಸೂತ್ರಕಾರಸ್ಯ ಪರಮ ಆಪ್ತತ್ವಂ ಜಾನಂತಿ ಉತ್ತಮ ಅಧಿಕಾರಿಣ ತೇಷಾಂ ತದೀಯ ಪ್ರತಿಜ್ಞಾ ಮಾತ್ರೇಣ ಶಂಕಾ ನಿವರ್ತತೆ ಏವ ಇತಿ ತಾನ್ ಪ್ರತಿ ಪೂರ್ವ ವ್ಯಾಖ್ಯಾನಂ. ಮೊದಲನೇ ವ್ಯಾಖ್ಯಾನ, ಒಟ್ಟು 3 ವ್ಯಾಖ್ಯಾನ ಇದೆ. ಈಗ ಓಂ ಗತಿ ಸಾಮಾನ್ಯ ಅನ್ನೋ ಬ್ರಹ್ಮಸೂತ್ರಕ್ಕೆ 3 ವ್ಯಾಖ್ಯಾನ ಮಾಡಿದ್ದಾರೆ, ಅಂದ್ರೆ 3 ಅರ್ಥ ಈ ಬ್ರಹ್ಮಸೂತ್ರಕ್ಕೆ. ಆ 3 ಅರ್ಥದಲ್ಲಿ ಒಂದು ಅರ್ಥ ಉತ್ತಮ ಅಧಿಕಾರಿಗಳಿಗೆ. ಯಾರಿಗೆ? ದೇವತೆಗಳಿಗೆ. ವೇದವ್ಯಾಸರಿಗೆ ಎಲ್ಲಾ ಗೊತ್ತಿದೆ, ಅವರು ಸರ್ವಜ್ಞರು, ಅವ್ರು ಹೀಗೆ ಹೇಳಿದ್ದಾರೆ. ನಮ್ಗೆ ವೇದವ್ಯಾಸರ ಮೇಲೆ ಆಕ್ಷೇಪ. ಏನ್ ವೇದವ್ಯಾಸರು ಹೇಳ್ಬಿಟ್ರೆ ನಾವು ನಂಬಿಡ್ಬೇಕಾ? ನಮ್ಗ ನಂಬಲ್ಲ. ಯಾಕೆ? ಅವ್ರು ಆಪ್ತರಲ್ಲ, ಅವ್ರ ವಿಶ್ವಾಸ ಪಾತ್ರರೇ ಅಲ್ಲ, ಅವ್ರ ಆಪ್ತರಲ್ಲ ಅಂತ ಮನುಷ್ಯರು ಮಾತಾಡ್ಬೋದು. ಆದ್ರೆ ದೇವತೆಗಳು ಹಾಗೆ ಮಾತಾಡಲ್ಲ, ಅವ್ರು ಉತ್ತಮ ಅಧಿಕಾರಿ. ಅವೇನು? ಸೂತ್ರಕಾರಸ್ಯ ಪರಮ ಆಪ್ತತ್ವಂ ಜಾನಂತಿ. ಇಂಥ ಆಪ್ತರು ಮತ್ತೆ ನಮಗ್ ಜೀವನದಲ್ಲಿ ಯಾರು ಸಿಗಲ್ಲ. ಇಂಥ ವಿಶ್ವಾಸ ಪಾತ್ರ ವ್ಯಕ್ತಿ ಜೀವನದಲ್ಲಿ ಸಿಗಲ್ಲ. ಯಾರು? ಸೂತ್ರಕಾರರು, ವೇದವ್ಯಾಸರು. ಪರಮ ಆಪ್ತರವರು. ಅವ್ರು ಹೇಳಿದಾರೆ ಅಂದ್ರೆ ಅದು ಸತ್ಯ ಅಷ್ಟೇ. ಏ ಸೂತ್ರಕಾರಸ್ಯ ಪರಮ ಆಪ್ತತ್ವಂ ಜಾನಂತಿ, ಯಾರು ಈ ರೀತಿ ತಿಳ್ಕೊಳ್ತಾರೋ ಅವರೆಲ್ಲ ಉತ್ತಮ ಅಧಿಕಾರಿಗಳು. ಅವ್ರು ಯಾರು? ದೇವತೆಗಳು. ದೇವತೆಗಳಂತೆ ಇರುವಂತಹ ಚಿಂತಿಸೋರು. ತೇಷಾಂ, ಅಂಥವರಿಗೆ ಜಾಸ್ತಿ ಬೇಕಾಗಿಲ್ಲ. ವೇದವ್ಯಾಸರು ಪ್ರತಿಜ್ಞೆ ಮಾಡಿದ್ರೆ ಸಾಕು, ಓಂ ಗತಿ ಸಾಮಾನ್ಯಾತ್ ಓಂ, ಅಷ್ಟ್ ಸಾಕು. ಇಡೀ ವೇದಾಂತ, ಇಡೀ ವೇದ ಹೀಗೆ ಹೇಳ್ತಾ ಇದೆ ಅಷ್ಟೇ, ಒಪ್ಕೊಂತಾರ ಅವ್ರು. ಅವಾಗ ಶಂಕಾ ನಿವರ್ತತೆ, ಅವ್ರಿಗೆ ಬಂದಿರೋ ಸಮಸ್ಯೆ ಎಲ್ಲ ಪರಿಹಾರ ಆಗೋಯ್ತು ಅದರಿಂದಲೇ. ಅದರಿಂದ ಅವರಿಗೆ ಮೊದಲನೇ ವ್ಯಾಖ್ಯಾನ. ವೇದವ್ಯಾಸರಿಗೆ ಹೇಳ್ತಾರೆ, ಹಾಗೆ ಓ ಸರಿ ಒಪ್ಕೊಂಡು. ಅನ್ಯಾನ್ ಪ್ರತಿತು ದ್ವಿತೀಯಂ, ಬೇರೆಯವರಿಗೆ ಅಂದ್ರೆ ಈ ಮನುಷ್ಯರಿಗೆ ಅವ್ರಿಗೆಲ್ಲ ಎರಡನೇ ವ್ಯಾಖ್ಯಾನ. ಅಂದ್ರೆ ನಾವ್ ಹೇಗ್ ತಿಳ್ಕೊಳ್ಳೋದು ಅಲ್ಪಮತಿಗಳಾದವರು ಅಂತ ಬಂದಾಗ, ಇಲ್ಲ ನೀವು ಗತಿ ಸಾಮಾನ್ಯ ಅನುಮಾನ ಮಾಡ್ಕೊಡಿ. ಅಂದ್ರೆ ಕೆಲವು ವೇದ ಶಾಖೆಗಳಿಗೆ ಈ ಅರ್ಥ ಅಂತ ಹೇಳಿಕೊಟ್ಟ ಮೇಲೆ ಮಿಕ್ಕಿದ ಶಾಖೆಗಳಿಗೂ ಹೀಗೆ ಅರ್ಥ ಅಂತ ಏನ್ ತಿಳ್ಕೊಳ್ಬೇಕು ಅಂತವ್ರಿಗೆ ಎರಡನೇ ವ್ಯಾಖ್ಯಾನ. ತಥಾ ಭಾಷ್ಯೋಕ್ತಂ ಗತಿ ಸಾಮಾನ್ಯ ಶ್ರುತೇ ಇತಿ ತೃತೀಯಂಚ. ಇನ್ನು ಇದು 2 ವ್ಯಾಖ್ಯಾನ ಇಲ್ಲಿ ಬಂತು ಅನುವ್ಯಾಖ್ಯಾನದಲ್ಲಿ. ಇನ್ನೊಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದಕ್ಕೆ ಹೇಳಿದ್ದಾರೆ 3ನೇ ವ್ಯಾಖ್ಯಾನ. ಅಲ್ಲೇನ್ ಹೇಳಿದ್ದಾರೆ? ಓಂ ಗತಿ ಸಾಮಾನ್ಯಾದ್ ಓಂ ಅನ್ನೋದಕ್ಕೆ ಒಂದು ಗತಿ ಸಾಮಾನ್ಯವನ್ನ ಹೇಳೋ ಒಂದು ವೇದವಾಕ್ಯ ಇದೆ ಅಂತ. ತಥೋ ವೇದ ತತ್ಪರ ಏವ ಸರ್ವೇ ಅಂತ ಅಲ್ಲಿ ಒಂದು ಪ್ರಮಾಣ ಕೊಡ್ತಾರೆ. ಅಂದ್ರೆ ಸಕಲ ವೇದ ರಾಶಿಗಳು ಆ ದೇವರನ್ನೇ ಹೇಳೋದು ಅಂತ ಸ್ಪಷ್ಟವಾಗಿ ವೇದದ ವಾಕ್ಯ ಇದೆ. ಅದು ಗತಿ ಸಾಮಾನ್ಯ ಶ್ರುತೆ ಅಂತ. ನಾವ್ ಯಾಕೆ ದೇವರ ಬಗ್ಗೆನೆ ಈ ಸಕಲ ಶಾಸ್ತ್ರ ಹೇಳ್ತಾ ಇದೆ, ಸಕಲ ಸದ್ಗುಣ ನಿರ್ದೋಷ ಅಂತ ಯಾಕೆ ಹೇಳ್ತಾ ಇದೆ ಅಂದ್ರೆ, ಆ ರೀತಿ ಗತಿ ಸಾಮಾನ್ಯ ಎಲ್ಲ ವೇದ ರಾಶಿಗಳು ಒಂದೇ ಅರ್ಥವನ್ನ ಹೇಳ್ತಾ ಇದೆ. ಅದು ಯಾವ ಅರ್ಥ ಅಂತ ಹೇಳಿ ಒಂದು ಶ್ರುತಿ ವೇದವಾಕ್ಯ ಇದೆ ಅಂತ ಹೀಗೆ ಅರ್ಥವನ್ನ ಮಾಡಿದ್ದಾರೆ. ಓಂ ಗತಿ ಸಾಮಾನ್ಯ ಅನುಮಾನತು ಅಂದ್ರೆ ಪ್ರಮಾಣ ತಿಳಿಸ್ಕೊಡುತ್ತೆ ಅಂತ ಒಂದು ವೇದವಾಕ್ಯ ಇದೆ. ಆ ವೇದವಾಕ್ಯ ಎಲ್ಲ ವೇದಗಳಿಗೆ ಹೀಗೆ ಅರ್ಥ ಅಂತ ತಿಳಿಸ್ತಾ ಇದೆ ಅಂತ. ಅದು 3ನೇ ವ್ಯಾಖ್ಯಾನ. ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ, ಅಲ್ಲೇ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದು ನಾವೀಗ ನೋಡಿದ್ವಿ ಏನು ಅಂತ. ಹೀಗೆ ಉತ್ತಮಾಧಿಕಾರಿಗಳು, ಮನುಷ್ಯ ಅಂದ್ರೆ ಸಂಶಯ ವ್ಯಕ್ತ ಪಡಿಸುವಂತಹ ಅಧಿಕಾರಿಗಳು. ಇನ್ನು 3ನೇ ವ್ಯಾಖ್ಯಾನ ಯಾರಿಗೆ ಅಂತ ಹೇಳಿಲ್ಲ, ಅದು ಎಲ್ರಿಗೂ ಬೇಕೇ ಬೇಕಂತ ವ್ಯಾಖ್ಯಾನ. ಅಂತೂ ಹೀಗೆ 3 ರೀತಿಯ ವ್ಯಾಖ್ಯಾನ ಅರ್ಥವನ್ನ ಈ ಗತಿ ಸಾಮಾನ್ಯ ಅನುಮಾನ ಅನ್ನೋ ಬ್ರಹ್ಮಸೂತ್ರಕ್ಕೆ ಮಾಡಿದ್ದಾರೆ. ಹೀಗೆ ವಿವರಣೆನ ಮಾಡಿ ಇಲ್ಲಿ ಒಂದು ವ್ಯಾಕರಣದ ವಿಚಾರ ತರ ಇದೆ, ಅದ್ರ ತುಂಬಾ ಸುಲಭ. ವ್ಯಾಕರಣದ ವಿಚಾರ ಅಂದ್ರೆ ಬಹಳ ದೀರ್ಘವಾದದ್ದೇನೆಲ್ಲ. ಇಲ್ಲಿ ದೇವಾನಾಂ ಅಪಿಪೂರ್ಯತೆ ಅಂತ ಒಂದ್ ಮಾತು, ದೇವತೆಗಳಿಗೂ ಪೂರ್ಣೆ ಆಗತ್ತೆ ಅಂತ. ಏನ್ ದೇವತೆಗಳಿಗೂ ಪೂರ್ಣೆ ಆಗತ್ತೆ ಅಂದ್ರೆ ಏನರ್ಥ ಅಂತ ಒಂದು ವಿಶೇಷ ಇದೆ.
ಆ ವಿಶೇಷವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.